ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 6/9/2025. ಬೆಳಗಿನ ತರಗತಿ 27/4/1968. ಮುದ್ದಿನ ಮಕ್ಕಳೇ, ಮೋಕ್ಷವನ್ನು ಪಡೆದುಕೊಳ್ಳುವುದು ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶವಾಗುವುದು, ಅಂದರೆ ಪರಮಾತ್ಮ ಜ್ಯೋತಿಯಲ್ಲಿ ಆತ್ಮಜ್ಯೋತಿ ಹೋಗಿ ಸಮಾವೇಶ ಆಗುವುದು, ಬ್ರಹ್ಮ ತತ್ವದಲ್ಲಿ ಲೀನ ಆಗುವುದು. ಇದೆಲ್ಲ ಏನು ತಿಳಿಸುತ್ತಿದ್ದಾರೆ? ಇದು ಅಸತ್ಯ. ಅನೇಕ ಮತಾಂತರಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಆದ್ದರಿಂದ ಭಗವಂತ ನಿನ್ನ ಗತಿಮತಿಯನ್ನು ನೀನೇ ತಿಳಿದುಕೋ ಎಂದು ಹೇಳುತ್ತಾ ಬಂದರು. ನಮಗೆ ಶ್ರೀಮತದಿಂದಲೇ ಸದ್ಗತಿಯನ್ನು ಸಿಗುತ್ತದೆ ಅನ್ನುವುದನ್ನು ನಾವು ತಿಳಿದುಕೊಂಡು, ತಂದೆ ನೀನು ಯಾವಾಗ ಬರುತ್ತೀಯ ಆಗ ನಿನ್ನ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ಈಗ ತಂದೆ ಬಂದಿರುವುದೇ ಶ್ರೀಮತವನ್ನು ಕೊಡಲು. ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ಆತ್ಮಿಕ ಮಕ್ಕಳ ಜೊತೆಗೆ ಆತ್ಮಿಕ ತಂದೆಯ ಆತ್ಮಿಕ ಸಂಭಾಷಣೆ ಅಥವಾ ರಾಜಯೋಗವನ್ನು ತಂದೆ ಕಲಿಸುತ್ತಿದ್ದಾರೆ. ನಾವು ಬಂದಿರುವುದೇ ಬೇಹದ್ದಿನ ತಂದೆಯೊಂದಿಗೆ ರಾಜಯೋಗವನ್ನು ಕಲಿಯಲು. ಆದ್ದರಿಂದ ನಮ್ಮ ಬುದ್ಧಿ ಬೇಹದ್ದಿನ ತಂದೆಯ ಕಡೆಗೆ ಹೋಗಬೇಕು. ಇದು ಪರಮಾತ್ಮನ ಜ್ಞಾನ ನಾವಾತ್ಮರುಗಳ ಪ್ರತಿಯಾಗಿ ಇದೆ. ಭಗವಾನುವಾಚ ಸಾಲಿಗ್ರಾಮಗಳ ಪ್ರತಿ. ನಾವಾತ್ಮರುಗಳು ತಂದೆಯಿಂದ ಜ್ಞಾನವನ್ನು ಕೇಳುತ್ತಿದ್ದೇವೆ. ಆದ್ದರಿಂದ ಆತ್ಮಾಭಿಮಾನಿಗಳು ಆಗಬೇಕು. ಮೊದಲು ನಾವು ದೇಹಾಭಿಮಾನಿಗಳು ಆಗಿದ್ದೆವು. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆನೇ ಬಂದು ಮಕ್ಕಳನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಿದ್ದಾರೆ. ಆತ್ಮಾಭಿಮಾನಿ ಹಾಗೂ ದೇಹಾಭಿಮಾನಿಯ ವ್ಯತ್ಯಾಸವನ್ನು ನಾವು ಮಕ್ಕಳು ತಿಳಿದುಕೊಂಡಿದ್ದೇವೆ. ತಂದೆ ತಿಳಿಸುತ್ತಿದ್ದಾರೆ, ಆತ್ಮನೇ ಶರೀರದೊಂದಿಗೆ ಪಾತ್ರವನ್ನು ಅಭಿನಯಿಸುತ್ತಿದೆ. ಆತ್ಮ ಓದುತ್ತದೆ, ಶರೀರ ಓದುವುದಿಲ್ಲ. ಆದರೆ ದೇಹಾಭಿಮಾನಿಯಾಗಿರುವ ಕಾರಣದಿಂದ ಆತ್ಮ ಓದುತ್ತಿದೆ ಎನ್ನುವುದನ್ನು ತಿಳಿದುಕೊಳ್ಳುವುದಿಲ್ಲ. ಶರೀರ ಓದುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಶರೀರದ ಮೂಲಕ ಆತ್ಮ ಓದುತ್ತದೆ. ನಾವು ಮಕ್ಕಳಿಗೆ ನಿರಾಕಾರ ತಂದೆ ಓದಿಸುತ್ತಿದ್ದಾರೆ. ಆ ತಂದೆಯ ಹೆಸರು ಶಿವ. ಶಿವ ತಂದೆಗೆ ತನ್ನದೇ ಆದಂತಹ ಶರೀರ ಇಲ್ಲ. ಹಾಗೂ ನಾವೆಲ್ಲ ಆತ್ಮರುಗಳು ಇದು ನನ್ನ ಶರೀರ ಎಂದು ಹೇಳುತ್ತೇವೆ. ಇದನ್ನು ಯಾರು ಹೇಳಿದರು? ಆತ್ಮನೇ ಇದು ನನ್ನ ಶರೀರ ಎಂದು ಹೇಳುತ್ತದೆ. ಶಾರೀರಿಕ ಶಿಕ್ಷಣವನ್ನು ಅನೇಕ ಪ್ರಕಾರದ ಶಿಕ್ಷಣಗಳನ್ನು ಓದುತ್ತಾ ಬಂದಿದ್ದೇವೆ. ಅದರಲ್ಲಿ ಎಷ್ಟೊಂದು ಸಬ್ಜೆಕ್ಟ್ಗಳು ಇದ್ದಾವೆ. ಈ ಶಿಕ್ಷಣದಲ್ಲಿ ಮೆಟ್ರಿಕ್, BA ಈ ರೀತಿ ಅನೇಕ ಹೆಸರುಗಳು ಇದ್ದಾವೆ. ಅಂದರೆ SLC, BA, B.Ed ಈ ರೀತಿ ಶಿಕ್ಷಣದಲ್ಲಿ ಅನೇಕ ಪದವಿಗಳು ಇದ್ದಾವೆ. ಆದರೆ ಇದರಲ್ಲಿ ಒಂದೇ ಹೆಸರಿದೆ. ಈ ಶಿಕ್ಷಣವನ್ನು ಒಬ್ಬ ತಂದೆಯೇ ಓದಿಸುತ್ತಾರೆ. ತಂದೆಯೇ ಬಂದು ನಾವು ಮಕ್ಕಳಿಗೆ ಓದಿಸುತ್ತಾರೆ. ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ನಮಗೆ ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ. ಆ ತಂದೆಯ ಹೆಸರು ಶಿವ. ಶಿಕ್ಷಣವನ್ನು ಒಬ್ಬ ತಂದೆಯೇ ಓದಿಸುತ್ತಾರೆ. ತಂದೆಯೇ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಂದಾಗ ಆ ತಂದೆಯನ್ನು ನಾವು ನೆನಪು ಮಾಡಬೇಕು. ನಮಗೆ ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ. ಆ ತಂದೆಯ ಹೆಸರು ಶಿವ ಆಗಿದೆ. ಭಗವಂತ ನಾಮರೂಪದಿಂದ ಭಿನ್ನ ಅಲ್ಲ. ಆದರೆ ಪರಮಾತ್ಮನ ಬಗ್ಗೆ ನಾಮ ರೂಪದಿಂದ ಭಿನ್ನ ಎಂದು ಹೇಳುತ್ತಾ ಬಂದಿದ್ದಾರೆ. ಮನುಷ್ಯರಿಗೆ ಶರೀರಕ್ಕೆ ಹೆಸರು ಬರುತ್ತದೆ. ಹೇಗೆ ಇಂಥವರು ಅಂದರೆ ಶರೀರಕ್ಕೆ ಹೆಸರು ಕೊಡುತ್ತಾರೆ. ಆದರೆ ಶಿವ ತಂದೆಗೆ ಶರೀರ ಇಲ್ಲ. ಅದೇ ರೀತಿ ಎಲ್ಲ ಮನುಷ್ಯರಿಗೂ ಶರೀರ ಇದೆ. ಆ ಶರೀರಕ್ಕೆ ಹೆಸರುಗಳು ಇದ್ದಾವೆ. ನಿರಾಕಾರ ತಂದೆಗೆ ತನ್ನದೇ ಆದಂತಹ ಶರೀರನೂ ಇಲ್ಲ. ಆ ತಂದೆಯ ಹೆಸರು ಶಿವ ಆಗಿದೆ. ಆ ತಂದೆ ನಾವು ಮಕ್ಕಳಿಗೆ ಓದಿಸುವುದಕ್ಕೋಸ್ಕರ ಬಂದಿದ್ದಾರೆ. ಆ ತಂದೆಯ ಹೆಸರು ಶಿವ. ಈ ಶರೀರ ತಂದೆಯದು ಅಲ್ಲ. ಭಗವಂತ ಒಬ್ಬರೇ ಆಗಿದ್ದಾರೆ. 10-20 ಜನ ಭಗವಂತ ಇರುವುದಿಲ್ಲ. ಭಗವಂತ ಒಬ್ಬರೇ. ಆದರೆ ಮನುಷ್ಯರು ಪರಮಾತ್ಮ 24 ಅವತಾರಗಳನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾ ಬಂದಿದ್ದಾರೆ.
ನಾಯಿ, ಬೆಕ್ಕು, ಕಲ್ಲು, ಮಣ್ಣು ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಎಂದು ಹೇಳುತ್ತಾ ಅವತಾರಗಳನ್ನು ತೋರಿಸಿದ್ದಾರೆ. ಹೇಗೆ ಭಕ್ತಿ ಮಾರ್ಗದಲ್ಲಿ ತಾವು ಅಲೆದಾಡಿದ್ದಾರೆ, ಅದೇ ರೀತಿ ತಂದೆಗೂ ಸಹ ಬಹಳಷ್ಟು ಅಲೆದಾಡುವುದನ್ನು, ಅಂದರೆ ಎಲ್ಲದರಲ್ಲಿಯೂ ಇದ್ದಾರೆ ಎಂದು ತೋರಿಸುತ್ತಾ ಬಂದಿದ್ದಾರೆ. ನಾಟಕದ ಅನುಸಾರವಾಗಿ ಮಾತುಕತೆಯೂ ಸಹ ಶೀತಲವಾಗಿ ನಡೆಯಬೇಕು. ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದರೆ, ನನಗೂ ಸಹ ಎಷ್ಟೊಂದು ಕಳಂಕಗಳನ್ನು ಹಾಕಿದ್ದಾರೆ, ನನಗೂ ಸಹ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ. ಮನುಷ್ಯರು ಹೇಳುತ್ತಾರೆ, ನಾನು ನಿಷ್ಕಾಮ ಸೇವೆಯನ್ನು ಮಾಡುತ್ತೇನೆ. ತಂದೆ ಹೇಳುತ್ತಾರೆ, ನನ್ನ ವಿನಃ ಅನ್ಯರು ಯಾರೂ ಸಹ ನಿಷ್ಕಾಮ ಸೇವೆ ಮಾಡಲು ಸಾಧ್ಯವಿಲ್ಲ. ಯಾರು ಮಾಡುತ್ತಾರೆ ಅವರಿಗೆ ಅವಶ್ಯವಾಗಿ ಫಲ ಸಿಗುತ್ತದೆ. ಈಗ ನಾವು ಮಕ್ಕಳಿಗೆ ಫಲ ಸಿಗುತ್ತಿದೆ. ಅದಕ್ಕೆ ಗಾಯನವೂ ಸಹ ಇದೆ. ಭಕ್ತಿಯ ಫಲವನ್ನು ಭಗವಂತ ಕೊಡುತ್ತಾರೆ. ಏಕೆಂದರೆ ಭಗವಂತ ಜ್ಞಾನ ಸಾಗರ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಕರ್ಮಕಾಂಡದ ಶಾಸ್ತ್ರಗಳಿದ್ದಾವೆ, ಅರ್ಧ ಕಲ್ಪ ನೀವು ಆ ಕರ್ಮಕಾಂಡ ಇತ್ಯಾದಿಗಳನ್ನು ಮಾಡುತ್ತಾ ಬಂದಿದ್ದೀರಿ. ಈಗ ಈ ಜ್ಞಾನ ಶಿಕ್ಷಣ ಆಗಿದೆ. ಈ ಶಿಕ್ಷಣ ಒಬ್ಬ ತಂದೆಯಿಂದ ಕಲ್ಪಕ್ಕೆ ಒಂದು ಸಾರಿ ಮಾತ್ರ ಸಿಗುತ್ತದೆ. ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಂದು ಸಾರಿ ಬಂದು ನಾವು ಮಕ್ಕಳನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ. ವಾಪಸ್ ತಾವು ಪರಮಧಾಮಕ್ಕೆ ಹೋಗುತ್ತಾರೆ. ಇದು ಜ್ಞಾನ, ಅದು ಭಕ್ತಿ. ಅರ್ಧ ಕಲ್ಪ ನೀವು ಭಕ್ತಿಯನ್ನು ಮಾಡುತ್ತಾ ಬಂದಿದ್ದು. ಈಗ ಯಾರು ಭಕ್ತಿ ಮಾಡುವುದಿಲ್ಲ ಅವರಿಗೆ ಅಹಂಕಾರ ಬಂದಿದೆ. ಇವರು ಭಕ್ತಿ ಮಾಡುತ್ತಿಲ್ಲ ಎಂದರೆ ಇವರು ಸತ್ತೋಗುತ್ತಾರೆ, ಇವರಿಗೆ ಈ ರೀತಿ ಆಗುತ್ತದೆ, ಆ ರೀತಿ ಆಗುತ್ತದೆ ಎನ್ನುವಂತಹ ಭಯವನ್ನು ಮೂಡಿಸುತ್ತಾರೆ. ಆದರೆ ತಂದೆ ಹೇಳುತ್ತಾರೆ, ಭಕ್ತಿಯಿಂದ ನೀವು ಕೆಳಗಿಳಿಯುತ್ತಾ ಬಂದಿದ್ದೀರಿ, ಇನ್ನು ದುರ್ಗತಿಯನ್ನು ಪಡೆಯುತ್ತಾ ಬಂದಿದ್ದೀರಿ. ತಂದೆಯೇ ಬಂದು ಪತಿತರನ್ನು ಪಾವನರನ್ನಾಗಿ ಮಾಡಿ ಸದ್ಗತಿಗೆ ಕರೆದುಕೊಂಡು ಹೋಗುತ್ತಾರೆ. ಭಕ್ತಿಯೇ ಬೇರೆ, ಜ್ಞಾನವೇ ಬೇರೆ. ಭಕ್ತಿಯಿಂದ ರಾತ್ರಿ ಅರ್ಧ ಕಲ್ಪ, ನಂತರ ಜ್ಞಾನ ಹಗಲು, ಅದು ಅರ್ಧ ಕಲ್ಪ ಇರುತ್ತದೆ. ರಾಮರಾಜ್ಯ ಬೇಹದ್ದಿನ ಹಗಲು, ರಾವಣನ ರಾಜ್ಯ ಬೇಹದ್ದಿನ ರಾತ್ರಿ. ರಾಮರಾಜ್ಯನೂ ಸಹ ಬೇಹದ್ದಿನದಿರುತ್ತದೆ, ರಾವಣನ ರಾಜ್ಯವು ಬೇಹದ್ದಿನ ರಾಜ್ಯ ಎಂದು ಹೇಳಲಾಗಿದೆ. ಎರಡೂ ರಾಜ್ಯಕ್ಕೂ ಒಂದೇ ಸಮಯ ಸಮಾನವಾಗಿ ಇರುತ್ತದೆ. ಇಲ್ಲಿ ಭೋಗಿಗಳಾಗಿರುವ ಕಾರಣದಿಂದ ಜಗತ್ತಿನಲ್ಲಿ ಜನಸಂಖ್ಯೆಯ ವೃದ್ಧಿ ಜಾಸ್ತಿ ಆಗುತ್ತಿರುತ್ತದೆ, ಆಯುಷು ಕಡಿಮೆಯಾಗುತ್ತದೆ. ಮನುಷ್ಯರ ವೃದ್ಧಿ ಜಾಸ್ತಿ ಆಗಬಾರದು ಎಂದು ಅದಕ್ಕೋಸ್ಕರ ಎಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಾರೆ. ನಾವು ಮಕ್ಕಳಿಗೆ ಗೊತ್ತಿದೆ ಮನುಷ್ಯರ ಬುದ್ಧಿ ಕಮ್ಮಿ ಇದೆ, ಇದು ತಂದೆಯ ಕೆಲಸವಾಗಿದೆ, ಇದು ಯಾವ ಮನುಷ್ಯರ ಕೆಲಸವೂ ಅಲ್ಲ. ನಾವು ಮಕ್ಕಳಿಗೆ ಈ ವಿಚಾರ ಗೊತ್ತಿಲ್ಲ. ನಾವು ಸಹ ಈಗ ತಿಳಿದುಕೊಂಡಿದ್ದೇವೆ. ಇಷ್ಟು ದೊಡ್ಡ ಸೃಷ್ಟಿಯನ್ನು ಕಡಿಮೆ ಮಾಡುವುದು ಇದು ತಂದೆಯ ಕೆಲಸ. ತಂದೆ ಬಂದಿರುವುದೇ ಜನಸಂಖ್ಯೆಯನ್ನು ಕಡಿಮೆ ಮಾಡಲು. ಮನುಷ್ಯರು ಭಗವಂತನನ್ನು ಕೂಗಿ ಕರೆಯುತ್ತಾ ಬಂದರು, ಹೇ ತಂದೆ ನೀನು ಬಾ, ನೀನು ಬಂದು ಈ ಸೃಷ್ಟಿಯಲ್ಲಿ ಜನಸಂಖ್ಯೆಯನ್ನು ಕಡಿಮೆ ಮಾಡು. ಆದರೆ ಯಾರೂ ಸಹ ಪರಮಾತ್ಮನ ಬಗ್ಗೆ ತಿಳಿದುಕೊಂಡಿಲ್ಲ. ಕೆಲವು ಮನುಷ್ಯರು ಮಾತ್ರ ಸೃಷ್ಟಿಯಲ್ಲಿ ಇರುತ್ತಾರೆ. ಉಳಿದ ಎಲ್ಲ ಆತ್ಮರುಗಳು ತಮ್ಮ ಮನೆಗೆ ವಾಪಸ್ ಹೋಗುತ್ತಾರೆ. ನಂತರ ನಂಬರ್ ವಾರಾಗಿ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ನಾಟಕದಲ್ಲಿ ಯಾರ ಪಾತ್ರ ತಡವಾಗಿ ಪ್ರಾರಂಭವಾಗುತ್ತದೆ ಅವರು ಮನೆಯಿಂದ ಜಗತ್ತಿಗೆ ತಡವಾಗಿಯೇ ಬರುತ್ತಾರೆ ತಾನೆ. ಇಲ್ಲಿಯೂ ಸಹ ಅಂತ್ಯದಲ್ಲಿ ಯಾರ ಪಾತ್ರ ಇದೆ ಅವರು ಅಂತ್ಯದಲ್ಲಿಯೇ ಪಾತ್ರ ಮಾಡಲು ಜಗತ್ತಿಗೆ ಬರುತ್ತಾರೆ. ಮೊಟ್ಟ ಮೊದಲು ಪ್ರಾರಂಭದಲ್ಲಿ ಪಾತ್ರಧಾರಿಗಳು ಸತ್ಯಯುಗದ ಆದಿಯಲ್ಲಿ ಬರುತ್ತಾರೆ. ಅಂತ್ಯದಲ್ಲಿ ನೋಡಿರಿ, ಇನ್ನೂ ತನಕ ಪಾತ್ರಧಾರಿಗಳು ಜಗತ್ತಿಗೆ ಬರುತ್ತಾ ಇದ್ದಾರೆ. ವೃಕ್ಷದಲ್ಲಿ ರೆಂಬೆ, ಕೊಂಬೆ, ಎಲೆಗಳು ಹೇಗೆ ಕೊನೆ ತನಕನೂ ಬರುತ್ತಾ ಇರುತ್ತದೆ. ಈ ಸಮಯದಲ್ಲಿ ನಾವು ಮಕ್ಕಳಿಗೆ ಜ್ಞಾನದ ಮಾತುಗಳನ್ನು ತಿಳಿಸಿಕೊಡಲಾಗುತ್ತದೆ. ಹಾಗೂ ಬೆಳಗ್ಗೆ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಅದು ಸಹ ಡ್ರಿಲ್ ಆಗಿದೆ. ತಮ್ಮನ್ನು
ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಕೆಲವರು ಹೇಳುತ್ತಾರೆ, ಬಾಬಾ ನಮ್ಮ ಬುದ್ಧಿಯೋಗ ಜೋಡಣೆಯಾಗುವುದಿಲ್ಲ. ತಂದೆಯನ್ನು ನೆನಪು ಮಾಡುವುದು ಇದು ಒಳ್ಳೆಯ ಮಾತಲ್ಲೇನು? ನೆನಪು ಮಾಡಿಲ್ಲ ಎಂದರೆ ನೀವು ಹೇಗೆ ಪಾವನರಾಗುತ್ತೀರಿ? ತಂದೆ ಪತಿತ ಪಾವನ ಆಗಿದ್ದಾರೆ. ಸಾಧು ಸಂತರು ಎಲ್ಲರೂ ಭಗವಂತನನ್ನು ಗಾಯನ ಮಾಡುತ್ತಾ ಬಂದರು. ಪತಿತ ಪಾವನ ಸೀತಾರಾಮ್ ಎಂದು ಭಜನೆ ಮಾಡುತ್ತಾ, ಚಪ್ಪಾಳೆ ತಟ್ಟುತ್ತಾ, ಗಾಯನ ಮಾಡುತ್ತಾ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡುತ್ತಿದ್ದರು. ಭಾಷಣ ಇತ್ಯಾದಿಗಳನ್ನು ಮಾಡಿದಾಗ ಅವರಿಗೆ ಬಹಳಷ್ಟು ಸಂಪಾದನೆಯಾಗುತ್ತದೆಯಲ್ಲವೇ? ಕಾವಿ ಬಟ್ಟೆಯನ್ನು ಧರಿಸಿ ಸನ್ಯಾಸಿಗಳು ಆಗುತ್ತಾರೆ. ಗೃಹಸ್ಥಿಗಳೆಲ್ಲರೂ ಸಹ ಅವರಿಗೆ ಅದೇ ಬಟ್ಟೆಯನ್ನು ಧರಿಸುತ್ತಾರೆ. ಅದರಿಂದ ಯಾವುದೂ ಲಾಭ ಇಲ್ಲ. ಜಗತ್ತಿನಲ್ಲಿ ಅನೇಕ ಗುರುಗಳು ಇದ್ದಾರೆ. ಸದ್ಗುರು ಒಬ್ಬ ಬೇಹದ್ದಿನ ತಂದೆಯಾಗಿದ್ದಾರೆ. ಸರ್ವವ್ಯಾಪಿ ಕಲ್ಲು ಮುಳ್ಳು ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆ ಎಂದು ಹೇಳಿದಾಗ ಹಾಗಾದರೆ ಸದ್ಗುರು ಎಲ್ಲಿಂದ ಬರುತ್ತಾರೆ? ಇದೆಲ್ಲವೂ ಭಕ್ತಿಯ ಮಾತಾಗಿದೆ. ಇದರಿಂದ ಮನುಷ್ಯರು ದುರ್ಗತಿಯನ್ನು ಪಡೆದುಕೊಳ್ಳುತ್ತಾರೆ. ಭಕ್ತಿ ಮಾರ್ಗದ ಪಾತ್ರಕ್ಕೆ ನಾವು ಕಂಪ್ಲೇಂಟ್ಗಳನ್ನು ಕೊಡುತ್ತಿದ್ದೇವೆ ಎಂದು ಅರ್ಥ ಅಲ್ಲ. ಕೆಲವರು ಪ್ರಶ್ನೆ ಮಾಡುತ್ತಾರೆ, ಭಕ್ತಿ ಮಾರ್ಗದ ಪಾತ್ರವನ್ನು ಭಗವಂತ ಯಾಕೆ ಇಟ್ಟರು ಎಂದು. ಇದು ಅನಾದಿ ಅವಿನಾಶಿಯಾಗಿ ನಾಟಕ ಮಾಡಲ್ಪಟ್ಟಿದೆ. ಇದರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ತಿಳಿಸುತ್ತಿದ್ದಾರೆ. ಇದು ವೆರೈಟಿ ಧರ್ಮಗಳ ವೆರೈಟಿ ಮನುಷ್ಯ ವೃಕ್ಷ ಆಗಿದೆ. ನಾವು ಮಕ್ಕಳ ಬುದ್ಧಿಯಲ್ಲಿ ಇದು ನೆನಪಿದೆ. ಇಡೀ ಸೃಷ್ಟಿಯಲ್ಲಿ ಮನುಷ್ಯ ಮಾತ್ರರು ಯಾರೆಲ್ಲ ಇದ್ದಾರೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ಪ್ರಾಣಿಗಳ ಮಾತಿಲ್ಲ. ಎಷ್ಟೊಂದು ಜನ ಮನುಷ್ಯರು ಇದ್ದಾರೆ. ಜನಸಂಖ್ಯೆಯ ಲೆಕ್ಕವನ್ನು ತೆಗೆಯುತ್ತಾರಲ್ಲವೇ? ಈ ಸಮಯದಲ್ಲಿ ಈ ವರ್ಷದಲ್ಲಿ ಇಷ್ಟು ಜನಸಂಖ್ಯೆ ಇದ್ದಾರೆ ಎಂದು ಲೆಕ್ಕ ತೆಗೆಯುತ್ತಾರೆ. ಎಷ್ಟೊಂದು ವೃದ್ಧಿಯಾಗುತ್ತದೆ. ವರ್ಷದಲ್ಲಿ ಎಷ್ಟೋ ಕೋಟಿ ಜನ್ಮ ಪಡೆದುಕೊಳ್ಳುತ್ತಾರೆ. ಹಿಂದಿನ ವರ್ಷ ಇಷ್ಟು ಕೋಟಿ ಇತ್ತು, ಈಗ ಇಷ್ಟು ಕೋಟಿ ವೃದ್ಧಿಯಾಗಿದೆ ಎಂದು ಹೇಳುತ್ತಾರೆ. ಹಾಗಾದರೆ ಇಷ್ಟೊಂದು ಜಗ ಅವರು ಇರುವುದಕ್ಕೆ ಎಲ್ಲಿದೆ? ಅದಕ್ಕೆ ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ. ಲಿಮಿಟೆಡ್ ನಂಬರ್ ಅಂದರೆ ಸತ್ಯಯುಗದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಜನಸಂಖ್ಯೆ ಇರುತ್ತದೆ. ಯಾವಾಗ ಎಲ್ಲ ಆತ್ಮರುಗಳು ವಾಪಸ್ ಮನೆಗೆ ಹೋಗುತ್ತಾರೆ, ಮೇಲೆ ನಮ್ಮ ಮನೆ ಈಗ ಖಾಲಿಯಾಗಿದೆ. ಮನೆ ಖಾಲಿಯಾದಾಗ ನಾನು ಜಗತ್ತಿಗೆ ಬರುತ್ತೇನೆ. ನಾನು ಇದ್ದಾಗಲೂ ಕೆಲವು ಆತ್ಮಗಳು ಮೇಲೆ ಇದ್ದರು. ಅವರೆಲ್ಲರೂ ಸಹ ಜಗತ್ತಿಗೆ ಬರುತ್ತಾರೆ. ವೃಕ್ಷ ಎಂದೂ ಒಣಗುವುದಿಲ್ಲ. ಈ ವೃಕ್ಷ ಬೆಳೀತಾ ಇರುತ್ತದೆ. ಅಂತ್ಯದಲ್ಲಿ ಯಾವಾಗ ಪರಮಧಾಮದಲ್ಲಿ ಯಾರೂ ಸಹ ಇರುವುದಿಲ್ಲ, ಆಗ ಈ ವೃಕ್ಷ ಸಮಾಪ್ತಿಯಾಗುತ್ತದೆ. ಆಗ ಮತ್ತೆ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತೇವೆ. ಹೊಸ ಜಗತ್ತಿನಲ್ಲಿ ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರುತ್ತೇವೆ. ಈಗ ವೃಕ್ಷ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇದೆ. ಶರೀರವನ್ನು ಎಲ್ಲರೂ ಚೇಂಜ್ ಮಾಡುತ್ತಾ ಇರುತ್ತಾರೆ. ಅಂದರೆ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಕಲ್ಪದ ಮೊದಲಿನಂತೆ ಜನ್ಮ ಪಡೆದುಕೊಳ್ಳುತ್ತಾ ಬಂದಿದ್ದಾರೆ ಮತ್ತೆ ಅವರೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈ ಪ್ರಪಂಚದ ನಾಟಕ ಹೇಗೆ ತಿರುಗುತ್ತಿದೆ ಎನ್ನುವುದನ್ನು ನೀವು ಮಕ್ಕಳ ವಿನಃ ಬೇರೆ ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ. ನೀವು ಮಕ್ಕಳಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಳ್ಳುತ್ತೀರಿ. ಬೇಹದ್ದಿನ ನಾಟಕ ಎಷ್ಟು ದೊಡ್ಡದಾಗಿದೆ. ಇದರಲ್ಲಿ ಎಷ್ಟೊಂದು ತಿಳಿದುಕೊಳ್ಳುವಂತಹ ಮಾತಿದೆ. ಬೇಹದ್ದಿನ ತಂದೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಜ್ಞಾನ ಸಾಗರ ಆಗಿದ್ದಾರೆ. ಉಳಿದವರೆಲ್ಲರೂ ಲಿಮಿಟೆಡ್ ಜ್ಞಾನಿಗಳು, ಅಂದರೆ ಅಲ್ಪಜ್ಞಾನಿಗಳು. ವೇದ ಶಾಸ್ತ್ರಗಳನ್ನು ರೆಡಿ ಮಾಡುತ್ತಾರೆ, ಶಾಸ್ತ್ರಗಳನ್ನು ಓದುತ್ತಾರೆ. ಅದು ಬಿಟ್ಟರೆ ಜಾಸ್ತಿ ಏನೂ ಆಗುವುದಿಲ್ಲ. ನೀವು ಈಗ ಈ ಜ್ಞಾನವನ್ನು ಬರೆಯುತ್ತಾ ಹೋದರೆ ಸಾಕಷ್ಟು ಪುಸ್ತಕಗಳು ಬೇಕಾಗುತ್ತದೆ. ಬಹಳ ಉದ್ದವಾದಂಥ ದೀರ್ಘವಾದಂಥ ಗೀತೆಯನ್ನು ಮಾಡಿದ್ದಾರಲ್ಲವೇ, ದಪ್ಪ ಪುಸ್ತಕಗಳನ್ನು ಮಾಡಿದ್ದಾರೆ.
ಪ್ರಾರಂಭದಿಂದ ಹಿಡಿದು ಇಲ್ಲಿಯ ತನಕ ತಂದೆ ಏನೆಲ್ಲ ಜ್ಞಾನವನ್ನು ತಿಳಿಸಿದ್ದಾರೆ ಅದೆಲ್ಲವನ್ನು ನೀವು ಬರೆಯುತ್ತಾ ಹೋದರೆ, ಪ್ರಿಂಟ್ ಮಾಡುತ್ತಾ ಹೋದರೆ ಈ ಒಂದು ಮನೆ ಸಂಪೂರ್ಣ ಗೀತಾಜ್ಞಾನದಿಂದ ತುಂಬುತ್ತದೆ. ಅಷ್ಟೊಂದು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಅಷ್ಟು ಪ್ರಿಂಟ್ ಮಾಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಜ್ಞಾನವನ್ನು ಈ ರೀತಿ ವರ್ಣನೆ ಮಾಡುತ್ತಾರೆ ಭಗವಂತ. ಇನ್ನು ಜ್ಞಾನವನ್ನು ಇಡೀ ಸಮುದ್ರವನ್ನೇ ಶಾಹಿಯನ್ನಾಗಿ ಮಾಡಿ, ಇಡೀ ಕಾಡನ್ನು ಲೇಖನಿಯನ್ನಾಗಿ ಮಾಡಿ ಬರೆದರೂ ಸಹ ನಿನ್ನ ಗಾಯನ, ನಿನ್ನ ಮಹಿಮೆ, ನಿನ್ನ ಜ್ಞಾನ ಮುಗಿಯುವುದಿಲ್ಲ ಎಂದು ವರ್ಣನೆ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಗಾಯನವೂ ಇದೆ. ಪಕ್ಷಿ ಸಮುದ್ರವನ್ನು ನುಂಗು ಹಾಕಿತು, ಸಮುದ್ರವನ್ನು ಒಣಗಿಸಿತು ಎಂದು. ಇದೆಲ್ಲ ದಂತಕತೆ. ನೀವೇ ಆತ್ಮ ಪಕ್ಷಿಗಳಾಗಿದ್ದೀರಿ. ಜ್ಞಾನ ಸಾಗರನಿಂದ ನೀವು ಸಂಪೂರ್ಣ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೀರಿ. ನೀವು ಜ್ಞಾನವನ್ನು ಜೀರ್ಣ ಮಾಡಿಕೊಳ್ಳುತ್ತಿದ್ದೀರಿ. ಕೆಲವರು ಬಹಳಷ್ಟು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ಕಡಿಮೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಆ ಕಥೆಯಲ್ಲಿ ಸಮುದ್ರದ ನೀರನ್ನು ಒಂದು ಪಕ್ಷಿ ನುಂಗಿ ಆ ಸಮುದ್ರವನ್ನು ಒಣಗಿಸಿತು ಎನ್ನುವ ಮಾತಿದೆಯಲ್ಲ, ಆ ರೀತಿ ಇಲ್ಲ. ಇದೆಲ್ಲ ನಿಯಮಕ್ಕೆ ವಿರುದ್ಧವಾದಂಥ ಕಥೆಗಳು, ಬುದ್ಧಿ ಇಲ್ಲದಂತಹ ಮಾತುಗಳು. ಮನುಷ್ಯರು ಎಷ್ಟೊಂದು ಬುದ್ಧಿಹೀನರಾಗುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮನುಷ್ಯರೆಲ್ಲರೂ ಇಂದು ಕಾಡು ಪ್ರಾಣಿಗಳ ರೀತಿಯಾಗಿದ್ದಾರೆ. ನೀವೀಗ ಯಾವ ರೀತಿ ಪರಿವರ್ತನೆಯಾಗುತ್ತಿದ್ದೀರಿ? ನೀವು ಬ್ರಾಹ್ಮಣರಾಗಿದ್ದೀರಿ, ನಿಮಗೆ ಜ್ಞಾನ ಸಿಕ್ಕಿದೆ. ನೀವೀಗ ಎಷ್ಟೊಂದು ಚೆನ್ನಾಗಿ ಎಲ್ಲವನ್ನು ತಿಳಿದುಕೊಳ್ಳುತ್ತಿದ್ದೀರಿ. ಮನುಷ್ಯರಿಗೆ ಈ ಮಾತನ್ನು ನೀವು ತಿಳಿಸಿದಾಗ ಅವರು ವಿಶ್ವಾಸ ಇಡುವುದಿಲ್ಲ. ಈ ರೀತಿಯೂ ಆಗಲು ಸಾಧ್ಯವಿದೆನಾ ಎಂದು ಗೊಂದಲದಲ್ಲಿ ಬರುತ್ತಾರೆ. ಕಲ್ಪಕ್ಕೂ ನೀವು ಇದೇ ಉದ್ಯೋಗವನ್ನು ಮಾಡುತ್ತೀರಿ, ಶಿಕ್ಷಣವನ್ನು ಓದುತ್ತೀರಿ. ಇದರಲ್ಲಿ ಯಾವುದೇ ಕಡಿಮೆ ಜಾಸ್ತಿ ಆಗುವ ಮಾತಿಲ್ಲ. ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೆ ಅವರು ಅಷ್ಟು ಪ್ರಾರಬ್ಧವನ್ನು ಪಡೆದುಕೊಳ್ಳುತ್ತಾರೆ. ನಾನು ಎಷ್ಟು ಪುರುಷಾರ್ಥ ಮಾಡುತ್ತಿದ್ದೇನೆ ಎನ್ನುವುದನ್ನು ಪ್ರತಿಯೊಬ್ಬರೂ ನೀವು ತಿಳಿದುಕೊಳ್ಳಬಹುದು. ನಾನು ಎಷ್ಟು ಪದವಿಯನ್ನು ಪಡೆದುಕೊಳ್ಳುವುದಕ್ಕೆ ಯೋಗ್ಯ ಆಗಿದ್ದೇನೆ. ಶಾಲೆಯಲ್ಲಿಯೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ಸೂರ್ಯವಂಶಿ ಚಂದ್ರವಂಶಿಗಳು ಆಗುತ್ತೇವೆ. ಅಂದರೆ ಈ ಪರೀಕ್ಷೆಯನ್ನು ಪಾಸ್ ಮಾಡಿ ನಾವು ಸೂರ್ಯವಂಶಿ ಚಂದ್ರವಂಶಿಗಳು ಆಗುತ್ತೇವೆ. ಯಾರು ಫೇಲ್ ಆಗುತ್ತಾರೆ ಅವರು ಚಂದ್ರವಂಶಿಯಲ್ಲಿ ಹೋಗುತ್ತಾರೆ. ರಾಮನ ಕೈಯಲ್ಲಿ ಈ ಬಿಲ್ಲು ಬಾಣವನ್ನು ಯಾಕೆ ಕೊಟ್ಟಿದ್ದಾರೆ ಎನ್ನುವುದನ್ನು ಅನ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇತಿಹಾಸದಲ್ಲಿ ಗಲಾಟೆ, ಹೊಡೆದಾಟ, ಯುದ್ಧವನ್ನೆಲ್ಲ ತೋರಿಸಿದ್ದಾರೆ. ಈ ಗಲಾಟೆ ಯುದ್ಧ ಈ ಸಮಯದ್ದಾಗಿದೆ. ಆ ಸಮಯದಲ್ಲಿ ಎಲ್ಲವನ್ನು ತೋರಿಸಿದ್ದಾರೆ. ಎಲ್ಲಕ್ಕಿಂತ ಜಾಸ್ತಿ ಹೊಡೆದಾಟ ಕಾಮವಿಕಾರದ್ದಾಗಿದೆ. ಹೊಡೆತ ತಿಂದು ಕಾಮವಿಕಾರಕ್ಕಾಗಿ ಆಯುಷನ್ನೇ ಸಣ್ಣದನ್ನಾಗಿ ಮಾಡಿಕೊಂಡಿದ್ದಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ಸತ್ಯಯುಗದಲ್ಲಿ ನಮ್ಮ ಆಯುಷು ಕ್ಷೀಣಿಸುವುದಿಲ್ಲ, ಅಲ್ಲಿ ದೀರ್ಘಾಯುಷಿಗಳಾಗಿರುತ್ತೇವೆ. ಹಾಗಾಗಿಯೇ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡೆದುಕೊಳ್ಳುತ್ತಾರೆ. ಪ್ರಜೆಗಳ ಶರೀರವನ್ನು ಬಿಟ್ಟಾಗ ಅವರು ಸಹ ನಾವು ಮತ್ತೆ ಪ್ರಜೆಗಳಾಗಿ ಜನ್ಮ ಪಡೆದುಕೊಳ್ಳುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ರಾಜಕುಮಾರರು ಶರೀರ ಬಿಟ್ಟಾಗ ಅವರು ಸಹ ಮುಂದೆ ಹೋಗಿ ನಾನು ರಾಜನಾಗುತ್ತೇನೆ, ಇಂಥ ಮನೆಯಲ್ಲಿ ಜನ್ಮ ಪಡೆದುಕೊಳ್ಳುತ್ತೇನೆ ಎಂದು ತಿಳಿದುಕೊಳ್ಳುತ್ತಾರೆ. ಅಜ್ಞಾನ ಕಾಲದಲ್ಲಿ ಈ ರೀತಿ ಯಾರೂ ತಿಳಿದುಕೊಳ್ಳುವುದಿಲ್ಲ. ಆದರೆ ಹೌದು, ಯಾರು ಯಾವ ಕರ್ಮವನ್ನು ಮಾಡುತ್ತಾರೆ ಅವರಿಗೆ ಅದೇ ಫಲ ಸಿಗುತ್ತದೆ. ಹೇಗೆ ಯಾರಾದರೂ ಆಸ್ಪತ್ರೆಯನ್ನು ಕಟ್ಟಿಸಿದರೆ ಇನ್ನೊಂದು ಜನ್ಮದಲ್ಲಿ ಅವರಿಗೆ ದೀರ್ಘಾಯುಷು ಹಾಗೂ ಆರೋಗ್ಯ ಸಿಗುತ್ತದೆ. ಯಾರು ಶಾಲೆಯನ್ನು ಕಟ್ಟಿಸುತ್ತಾರೆ, ವಿದ್ಯಾದಾನ ಮಾಡುತ್ತಾರೆ, ಅಥವಾ ಯಾರಾದರೂ ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಅವರಿಗೆ ಇನ್ನೊಂದು ಜನ್ಮಕ್ಕೋಸ್ಕರ, ಅಂದರೆ ಮುಂದಿನ ಜನ್ಮಕ್ಕೆ ಅಲ್ಪಕಾಲದ ಸುಖ ಸಿಗುತ್ತದೆ. ಇಲ್ಲಿ ಮಕ್ಕಳು ಬಂದಿದ್ದೀರಿ. ತಂದೆ ಮಕ್ಕಳಿಗೆ ಪ್ರಶ್ನೆ ಮಾಡುತ್ತಾರೆ, ನಿಮಗೆ
ಎಷ್ಟು ಜನ ಮಕ್ಕಳಿದ್ದಾರೆ? ಆಗ ಅವರು ಹೇಳುತ್ತಾರೆ, ನಮಗೆ 3 ಜನ ಮಕ್ಕಳಿದ್ದಾರೆ. ಒಬ್ಬರು ತಂದೆ ಅಂದರೆ ಶಿವಬಾಬಾ, ಏಕೆಂದರೆ ಶಿವಬಾಬಾ ಆಸ್ತಿಯನ್ನು ಕೊಡುತ್ತಾರೆ ಹಾಗೂ ತೆಗೆದುಕೊಳ್ಳುತ್ತಾರೆ. ಲೆಕ್ಕನೂ ಇದೆ ತಾನೆ. ಆ ತಂದೆ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಆ ತಂದೆಗೆ ನಾವು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೊಟ್ಟರೂ ಸಹ ಆ ತಂದೆ ನಮಗೆ ಮಹಲನ್ನು ಕೊಡುತ್ತಾರೆ. ಆದ್ದರಿಂದ ತಂದೆಗೆ ಭೋಲಾನಾಥ ಎಂದು ಕರೆಯುತ್ತಾರೆ. ಶಂಕರನಿಗೆ ಭೋಲಾನಾಥ ಎಂದು ಕರೆಯುವುದಿಲ್ಲ. ಆದರೆ ಶಂಕರನ ಮುಂದೆ ಗಾಯನ ಮಾಡಿದರೆ, ಶಂಕರನ ಮುಂದೆ ನಮ್ಮ ಜೋಳಿಗೆಯನ್ನು ಚಾಚಿದಾಗ ಅವರು ನಮ್ಮ ಜೋಳಿಗೆಯನ್ನು ತುಂಬಿಸುತ್ತಾರೆ ಎಂದು ಗಾಯನ ಮಾಡಿದೆ. ಭಕ್ತಿ ಮಾರ್ಗದಲ್ಲಿ ಶಿವ ಮತ್ತು ಶಂಕರ ಇಬ್ಬರನ್ನು ಒಟ್ಟಿಗೆ ತೋರಿಸಿದ್ದಾರೆ. ಆದರೆ ಶಿವನ ಮುಂದೆ ಎಂದೂ ಈ ರೀತಿ ಜೋಳಿಗೆಯನ್ನು ತೋರಿಸಿಲ್ಲ. ಶಂಕರನಿಗೆ ಈ ರೀತಿ ತೋರಿಸಿದ್ದಾರೆ. ಶಂಕರನ ಮುಂದೆ ನಮ್ಮ ಜೋಳಿಗೆಯನ್ನು ಚಾಚಿದರೆ ಜೋಳಿಗೆ ತುಂಬುತ್ತದೆ ಎಂದು. ಯಾಕೆ ಎಂದರೆ ಶಿವನಿಗೆ ನಾಮರೂಪದಿಂದ ಭಿನ್ನ ಎಂದು ಹೇಳುತ್ತಾರೆ. ಅದೇ ಶಂಕರನಿಗೆ ಶಂಕರ 3ನೇ ಕಣ್ಣನ್ನು ತೆರೆಯುವುದರಿಂದಲೇ ಜಗತ್ತಿನ ವಿನಾಶ ಆಗುತ್ತದೆ ಎಂದು ಹೇಳುತ್ತಾರೆ. ಆ ಶಂಕರ ಸೂಕ್ಷ್ಮವತನದಲ್ಲಿ, ನೀವು ಇಲ್ಲಿ ಅಂದ ಮೇಲೆ ನಿಮ್ಮ ಜೋಳಿಗೆ ಹೇಗೆ ತುಂಬುತ್ತದೆ? ಶಂಕರ ಇಲ್ಲಿ ಬರುವುದಿಲ್ಲ. ಇಲ್ಲಿ ಬಂದು ಏನು ಮಾಡುತ್ತಾರೆ? ಶಂಕರನಿಗೆ ಜ್ಞಾನಸಾಗರ ಪತಿತ ಪಾವನ ಎಂದು ಕರೆಯುವುದಿಲ್ಲ. ಇದು ತಂದೆಯ ಮಹಿಮೆಯಾಗಿದೆ. ತಂದೆ ಹೇಳುತ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಚಿತ್ರಗಳಿದ್ದಾವೆ, ಏನೆಲ್ಲ ಶಾಸ್ತ್ರಗಳಿದ್ದಾವೆ, ಅದೆಲ್ಲದರ ಸಾರವನ್ನು ನಾನು ನೀವು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ. ಭಕ್ತಿಯ ಫಲವನ್ನು ಕೊಡುತ್ತೇನೆ. ಭಕ್ತಿಯ ಫಲ ಅಲ್ಪಕಾಲದ ಕ್ಷಣಭಂಗೂರದ ಸುಖ ಇರುತ್ತದೆ. ಸನ್ಯಾಸಿಗಳು ಈ ಕಲಿಯುಗದ ಸುಖವನ್ನು ಕಾಗೆ ಬಂಗಾರ ಎಂದು ವರ್ಣನೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಯಾವ ಸುಖ ಇಲ್ಲ ಎನ್ನುವುದನ್ನು ಹೇಳಿದ್ದಾರೆ. ಆದ್ದರಿಂದ ಅವರೂ ಸಹ ಮನೆ ಮಠ ಎಲ್ಲವನ್ನೂ ಬಿಟ್ಟು ಹೋಗುತ್ತಾರೆ. ಅವರು ಹೇಳುತ್ತಾರೆ, ನಮಗೆ ಸ್ವರ್ಗದ ಸುಖ ಬೇಕಾಗಿಲ್ಲ. ಮತ್ತೆ ಸ್ವರ್ಗಕ್ಕೆ ಬಂದರೆ ನರಕದಲ್ಲಿ ಬರಬೇಕಾಗುತ್ತದೆ ಎಂದು ಹೇಳುತ್ತಾರೆ. ನಮಗೆ ಮೋಕ್ಷ ಬೇಕು. ಇದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಿರಿ. ಇದು ಬೇಹದ್ದಿನ ನಾಟಕ. ಈ ನಾಟಕದಿಂದ ಯಾವ ಒಂದು ಆತ್ಮನು ಮುಕ್ತರಾಗಿ ಹೋಗಲು ಸಾಧ್ಯವಿಲ್ಲ. ಇದು ಅನಾದಿ ಆಟ ಮಾಡಲ್ಪಟ್ಟಿದೆ. ಮೊದಲಿನಿಂದಲೇ ಮಾಡಲ್ಪಟ್ಟಂತಹ ಆಟ ಆಗಿದೆ. ಅದಕ್ಕೆ ಗಾಯನವೂ ಸಹ ಇದೆ. ಮಾಡಲ್ಪಟ್ಟಂತಹ ಮಾಡುತ್ತಿರುವಂತಹ ನಾಟಕದಲ್ಲಿ ಎಲ್ಲವೂ ನಿಗದಿಯಾಗಿದೆ. ಅಂದ ಮೇಲೆ ಚಿಂತೆಯ ಯಾವ ಮಾತೂ ಇಲ್ಲ. ಆದರೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿಂತೆಗಳನ್ನು ಮಾಡುತ್ತಾರೆ. ಯಾವುದನ್ನೆಲ್ಲ ಭಕ್ತಿ ಮಾರ್ಗದಲ್ಲಿ ಮಾಡಿ ಕಳೆದೆವು ಮತ್ತೆ ಅದು ರಿಪೀಟ್ ಆಗುತ್ತದೆ. ನಾವು ಮಕ್ಕಳಿಗೆ ಗೊತ್ತಿದೆ, 84 ಜನ್ಮಗಳ ಚಕ್ರವನ್ನು ನಾವೇ ಸುತ್ತುತ್ತಾ ಬಂದಿದ್ದೇವೆ. ಇದು ಎಂದೂ ಬಂದಾಗುವುದಿಲ್ಲ. ನಾಟಕ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಇದರಲ್ಲಿ ನಾವು ನಮ್ಮ ಪಾತ್ರವನ್ನು ಹೇಗೆ ಕಟ್ ಮಾಡಲು ಸಾಧ್ಯ? ನೀವು ಹೇಳುವುದರಿಂದ ನನಗೆ ಮೋಕ್ಷ ಬೇಕು, ಈ ಪಾತ್ರದಲ್ಲಿ ನಾನು ಮತ್ತೆ ಬರುವುದಿಲ್ಲ ಎಂದು ನೀವು ಹೇಳಿದ ತಕ್ಷಣ ಇಲ್ಲಿಂದ ಹೊರಗೆ ಹೋಗುತ್ತೀರೇನು? ಮೋಕ್ಷವನ್ನು ಪಡೆದುಕೊಳ್ಳುವುದು, ಆತ್ಮಜ್ಯೋತಿ ಪರಮಾತ್ಮ ಜ್ಯೋತಿಯಲ್ಲಿ ಹೋಗಿ ಸಮಾವೇಶವಾಗುವುದು, ಬ್ರಹ್ಮತತ್ವದಲ್ಲಿ ಲೀನ ಆಗುವುದು, ಇದೆಲ್ಲವೂ ಮಿಥ್ಯವಾಗಿದೆ. ಯಾರು ನನಗೆ ಪರಮಾತ್ಮನಲ್ಲಿ ಹೋಗಿ ಲೀನ ಆಗಬೇಕು, ಮೋಕ್ಷ ಪಡೆದುಕೊಳ್ಳಬೇಕು ಎಂದು ತಿಳಿದುಕೊಳ್ಳುತ್ತಾರೆ, ತಂದೆ ಹೇಳುತ್ತಾರೆ ಇದೆಲ್ಲ ಮಿಥ್ಯ. ಜಗತ್ತಿನಲ್ಲಿ ಅನೇಕ ಮತಾಂತರಗಳಿದ್ದಾವಲ್ಲವೇ, ಅನೇಕ ಧರ್ಮಗಳು ಇದ್ದಾವೆ. ಪರಮಾತ್ಮನಿಗೆ ಹೇಳುತ್ತಾರೆ, ಪರಮಾತ್ಮ ನಿನ್ನ ಗತಿಮತಿಯನ್ನು ನೀನೇ ತಿಳಿದುಕೋ. ನಿನ್ನ ಶ್ರೀಮತದಿಂದಲೇ ಯಾವ ಸದ್ಗತಿ ನಮಗೆ ಸಿಗುತ್ತದೆ ಅದನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ನೀನು ಯಾವಾಗ ಜಗತ್ತಿಗೆ ಬರುತ್ತೀಯ ಆಗ ನಾವು ತಂದೆಯ ಬಗ್ಗೆ ತಿಳಿದುಕೊಳ್ಳುತ್ತೇವೆ.
ತಂದೆ ಯಾವಾಗ ಜಗತ್ತಿಗೆ ಬರುತ್ತಾರೆ ಆಗ ನಾವು ಪಾವನರಾಗುತ್ತೇವೆ. ಈ ಶಿಕ್ಷಣವನ್ನು ಓದಿದಾಗಲೇ ನಮಗೆ ಸದ್ಗತಿ ಸಿಗುತ್ತದೆ. ಈಗ ದುರ್ಗತಿ ಇದೆ. ಸದ್ಗತಿ ಆದಾಗ ಮತ್ತೆ ಪರಮಾತ್ಮನನ್ನು ಕರೆಯುವುದಿಲ್ಲ. ಇದು ಸಹ ಮನುಷ್ಯರ ಬುದ್ಧಿಯಲ್ಲಿ ನಮಗೆ ಯಾವಾಗ ದುರ್ಗತಿ ಆಗಿತ್ತು ಎನ್ನುವ ವಿಚಾರ ಬರುವುದಿಲ್ಲ. ಜಗತ್ತಿನಲ್ಲಿ ಬಹಳಷ್ಟು ದುಃಖ ಇದೆ. ಮಕ್ಕಳಿಗೆ ಗೊತ್ತಿದೆ ದುಃಖದ ಪರ್ವತವೇ ಕೆಳಗೆ ಬೀಳಲಿದೆ. ಇದು ಆಟ ಆಗಿದೆ, ರಕ್ತ ಹರಿಸುವಂತಹ ಆಟ. ಗೋವರ್ಧನ ಪರ್ವತವನ್ನು ಕೃಷ್ಣ ತನ್ನ ಬೆರಳಿನಿಂದ ಎತ್ತಿದ ಎಂದು ತೋರಿಸುತ್ತಾರೆ. ಆದರೆ ಅರ್ಥ ಯಾರಿಗೂ ಗೊತ್ತಿಲ್ಲ. ನಾವು ಕೆಲವು ಮಕ್ಕಳು ಇಡೀ ದುಃಖದ ಪರ್ವತವನ್ನು ಪರಿವರ್ತನೆ ಮಾಡಿ ಬಂಗಾರವನ್ನಾಗಿ ಮಾಡುತ್ತಿದ್ದೇವೆ. ನಿಮ್ಮ ಪಾತ್ರ ಎಲ್ಲಕ್ಕಿಂತ ಜಾಸ್ತಿ ಇದೆ. ನಿಮ್ಮ ಮಹಿಮೆಯೂ ಸಹ ಜಾಸ್ತಿ ಇರುತ್ತದೆ. ಬಹಳಷ್ಟು ಮಕ್ಕಳು ಇದ್ದೀರಲ್ಲವೇ? ಇಲ್ಲಿ ದುಃಖವನ್ನು ಸಹನೆ ಮಾಡಿಕೊಳ್ಳಬೇಕು. ಈಗ ನೀವು ಮಕ್ಕಳು ಎಲ್ಲರಿಗೂ ವಶೀಕರಣ ಮಂತ್ರವನ್ನು ಕೊಡಿರಿ. ಅಂದರೆ ಮನ್ಮನಾಭವ ಎನ್ನುವಂತಹ ಮಂತ್ರವನ್ನು ಎಲ್ಲರಿಗೂ ಕೊಡಿರಿ. ತುಳಸಿದಾಸರು ಗಂಧವನ್ನು ತೇಯುತ್ತಾ ರಾಮನಿಗೆ, ರಘುವೀರ ರಾಮನಿಗೆ ತಿಲಕವನ್ನು ರೆಡಿ ಮಾಡಿದರು ಎಂದು ಹೇಳುತ್ತಾರಲ್ಲವೇ? ತಂದೆ ಹೇಳುತ್ತಾರೆ, ನಿಮಗೆ ತಿಲಕ ಸಿಗುತ್ತದೆ, ಅವಶ್ಯವಾಗಿ, ಅನುಮಾನವೇ ಇಲ್ಲ. ನೀವು ತಿಲಕವನ್ನು ಪಡೆದುಕೊಳ್ಳುತ್ತೀರಿ. ಆದರೆ ಆ ತಿಲಕವನ್ನು ಪಡೆಯಬೇಕಾದರೆ ಅದು ನಿಮ್ಮ ಪ್ರಯತ್ನದಿಂದ. ಇದು ರಾಜಯೋಗ ಆಗಿದೆ. ನೀವು ರಾಜಧಾನಿಗೋಸ್ಕರ ಓದುತ್ತಿದ್ದೀರಿ. ಸನ್ಯಾಸಿಗಳು ಈ ಶಿಕ್ಷಣವನ್ನು ಓದಲು ಸಾಧ್ಯವಿಲ್ಲ. ರಾಜಧಾನಿಗೋಸ್ಕರ ಶಿಕ್ಷಣ ಓದಿಸುವಂತಹ ತಂದೆ ಒಬ್ಬರೇ ಆಗಿದ್ದಾರೆ. ನೀವೀಗ ಮನೆಯಲ್ಲಿ ಕುಳಿತಿದ್ದೀರಿ. ಇದನ್ನು ಶಾಲೆ ಎಂದು ಕರೆಯಬಹುದು, ಪಾಠಶಾಲೆ ಎಂದು ಕರೆಯಬಹುದು. ಯಾವುದೇ ಬ್ರಾಹ್ಮಣಿಯರು ಪತಿತರನ್ನು ಇಲ್ಲಿಗೆ ಕರೆದುಕೊಂಡು ಬರಲು ಸಾಧ್ಯ ಇಲ್ಲ. ಇದಕ್ಕೆ ಒಂದು ಕಥೆಯೂ ಇದೆಯಲ್ಲವೇ? ಪತಿತರು ಬಂದಾಗ ವಾತಾವರಣವನ್ನು ಹಾಳು ಮಾಡುತ್ತಾರೆ. ಆದ್ದರಿಂದ ಇಲ್ಲಿಗೆ ಪತಿತರಿಗೆ ಬರಲು ಅನುಮತಿ ಇಲ್ಲ. ಎಲ್ಲಿ ತನಕ ಪವಿತ್ರರಾಗುವುದಿಲ್ಲ ಅಲ್ಲಿ ತನಕ ಅವರು ಇಲ್ಲಿಗೆ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ನೀವು ಪಾವನರಾದರೆ ಸರಿ, ಪತಿತರು ಆಗಿದ್ದೀರಿ ಅಂದರೆ ಇನ್ನೂ ಕೆಳಗೆ ಬೀಳುತ್ತಾ ಹೋಗುತ್ತೀರಿ. ಅವರು ಧಾರಣೆಯನ್ನು ಮಾಡಿಕೊಳ್ಳುವುದಿಲ್ಲ. ಅಲ್ಲದೆ ತಮಗೆ ತಾವೇ ಶಾಪ ಕೊಟ್ಟುಕೊಳ್ಳುವುದಾಗಿದೆ. ರಾವಣನ ಮತದಂತೆ ನಡೆಯುತ್ತಾ ನಿಮಗೆ ನೀವೇ ಶಾಪ ಕೊಟ್ಟುಕೊಳ್ಳುತ್ತೀರಿ. ರಾವಣನ ಮತ ವಿಕಾರಿಯನ್ನಾಗಿ ಮಾಡುವುದಾಗಿದೆ. ರಾಮನ ಮತವನ್ನು ಬಿಟ್ಟು ರಾವಣನ ಮತದಂತೆ ವಿಕಾರಿಗಳಾದಾಗ ಕಲ್ಲು ಬುದ್ಧಿಯವರು ಆಗುತ್ತೀರಿ. ಶಾಸ್ತ್ರಗಳಲ್ಲಿ ಎಷ್ಟೊಂದು ಕಥೆಗಳನ್ನು ಬರೆದಿಟ್ಟಿದ್ದಾರೆ. ಅದರಿಂದ ರೋಮಾಂಚನದ ಕಥೆಗಳು ಬಹಳಷ್ಟು ಇದೆ. ಕೆಲವು ರೋಮಾಂಚನ ಕಥೆಗಳನ್ನು ಕೇಳಿ ಬಹಳಷ್ಟು ಭಯ ಪಡುತ್ತಾರೆ. ಹೇಗೆ ಗರುಡ ಪುರಾಣ ಇದೆ, ಅದರಲ್ಲಿ ಬಹಳ ರೋಮಾಂಚನವಾಗುತ್ತದೆ. ತಂದೆ ಹೇಳುತ್ತಾರೆ, ಮನುಷ್ಯರು ಆ ಕಥೆಗಳನ್ನು ರೆಡಿ ಮಾಡಿದ್ದಾರೆ. ಪ್ರಾಣಿಗಳು ಯಾವುದು ಆ ರೀತಿ ಆಗುವುದಿಲ್ಲ. ಶಾಸ್ತ್ರಗಳಲ್ಲಿ ಎಷ್ಟೊಂದು ಅಂಧಶ್ರದ್ಧೆಯ ಮಾತಿದೆ. ಇದನ್ನೇ ಅಂಧಶ್ರದ್ಧೆಯ ಮಾರ್ಗ ಎಂದು ಹೇಳಲಾಗುತ್ತದೆ. ಶಿಕ್ಷಣದಲ್ಲಿ ಅಂಧಶ್ರದ್ಧೆ ಇರುವುದಿಲ್ಲ. ವಿದ್ಯಾರ್ಥಿಗಳು ಓದುವುದಕ್ಕೋಸ್ಕರ ಶಾಲೆಗೆ ಹೋಗುತ್ತಾರೆ. ಓದಿ ಪಾಸಾಗಿ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇದರಲ್ಲಿ ಯಾವ ಅಂಧಶ್ರದ್ಧೆಯೂ ಇಲ್ಲ. ನಾವು ಭಗವಂತನ ಹತ್ತಿರ ಓದುವುದಕ್ಕೋಸ್ಕರ ಬಂದಿದ್ದೇವೆ. ತಂದೆ, ಶಿಕ್ಷಕ, ನಂತರ ಸದ್ಗುರು ಮೂವರು ಇದ್ದಾರೆ. ಸುಪ್ರೀಂ ತಂದೆಯಾಗಿದ್ದಾರೆ. ಆ ತಂದೆಗೆ ಪರಮ ಸುಪ್ರೀಂ, ಪರಮ ಶ್ರೇಷ್ಠ ತಂದೆ ಎಂದು ಹೇಳಲಾಗುತ್ತದೆ. ಲೌಕಿಕ ತಂದೆಗೆ ಪರಮ ಶ್ರೇಷ್ಠ ಎಂದು ಹೇಳುವುದಿಲ್ಲ. ಪರಮ ಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆಯಾಗಿದ್ದಾರೆ. ಆ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯು ಸಿಗುತ್ತದೆ ತಾನೇ. ಭಗವಂತ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಎನ್ನುವುದು ಬುದ್ಧಿಯಲ್ಲಿ ನೆನಪಿರಬೇಕು. ಒಳ್ಳೆಯದು. ಆತ್ಮಿಕ ಬಾಪ್ದಾದಾರವರ ಕಡೆಯಿಂದ
ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ನಿಶ್ಚಯ ಬುದ್ಧಿಯವರು ಆಗಿರಿ. ನಿಶ್ಚಯ ಬುದ್ಧಿಯ ಲಕ್ಷಣ ಏನು? ಅವರು ಪ್ರತಿಯೊಂದು ಮಾತು ಹಾಗೂ ಪ್ರತಿಯೊಂದು ದೃಶ್ಯವನ್ನು ನಿಶ್ಚಿಂತರಾಗಿ ಮಾಡುತ್ತಾರೆ ಮತ್ತು ಸದಾ ನಿಶ್ಚಿಂತರಾಗಿ ಇರುತ್ತಾರೆ. ಎಂದೂ ಸಹ ಯಾಕೆ, ಏನು ಮತ್ತು ಹೇಗೆ ಎನ್ನುವಂತಹ ಚಿಂತೆ ಇರುವುದಿಲ್ಲ. ತಂದೆ ಮತ್ತು ನಾಟಕದ ಬಗ್ಗೆ ಅವರಿಗೆ ದೃಢ ನಿಶ್ಚಯ ಇರುತ್ತದೆ ಮತ್ತು ಆತ್ಮಿಕ ನಶೆಯಲ್ಲಿ ತೇಲಾಡುತ್ತಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.